ಗಿರೀಶ್ ಸರ್, ಈಗ ಕ್ವಾಲಿಟಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ನಾವು, ಈ ಗುಣಮಟ್ಟದ ಬಗ್ಗೆ. ಈ ಕಂಪ್ನಿ ನೋಡಿದಾಗ ಸರ್, ಇದು ಅಮೇರಿಕಾದೇನೋ ನಿರ್ವಹಣೆ ಮಾಡ್ತಿದ್ದ ಸಂಸ್ಥೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆಯ್ಕೆ ಮಾಡಿಕೊಳ್ಳುವಾಗ ಕಂಪ್ನಿನೂ ಕೂಡ ನಾವು ನೋಡಬೇಕಾ ಹೇಗೆ ಅಂತೇಳಿ? ಈ ಒಂದು ಕಂಪ್ನಿದು ಸೇಮ್ ಏರ್ಕ್ರಾಫ್ಟ್ 2023 ಇದೇ ಥರ ಒಂದು ಅನಾಹುತ ಆಯಿತು ಮುಂಬೈ ಏರ್ಪೋರ್ಟಲ್ಲಿ. ಬಟ್ ಅದರಲ್ಲಿ ಏನಾಯಿತು ಅಂದರೆ, ಇಟ್ ವಾಸ್ ಹೆವಿಲಿ ರೈನಿಂಗ್. ಆ ಲ್ಯಾಂಡ್ ಆದಾಗ ನಾನು ಹೇಳಿದ ಮತ್ತೆ ಸ್ಕಿಡ್ ಆಯಿತು, ಹಳ್ಳಿ ತಪ್ಪಿತು, 2 ಭಾಗ ಆಗಿ ಆ ಏರೋಪ್ಲೇನ್ ಉರಿದೋಯ್ತು. ಬಟ್ ಆವಾಗ ಏನಾಯಿತು ಅಂದರೆ, ಅಲ್ಲಿದ್ದಂಥ ಜನಗಳು ದೇ ವರ್ ಸೇಫ್ಲಿ ರೆಸ್ಕ್ಯೂಡ್. ಅಂದರೆ ಅಲ್ಲಿ ಯಾರೂ ಪ್ರಾಣಹಾನಿ ಆಗಲಿಲ್ಲ. ಸೇಮ್ ಮಾಡೆಲ್, ಸೇಮ್ ಏರ್ಕ್ರಾಫ್ಟ್. ಸೊ ನಾನು ಹೇಳ್ದಂಗೆ ದಿಸ್ ಈಸ್ ಎ ವೆರಿ ಗುಡ್ ಏರ್ಕ್ರಾಫ್ಟ್. ಬಟ್ ಆದರೂ ಎರರ್ ಮಾಡ್ಕೊಳ್ಳೋಕ್ಕೆ ಭಾಳನೇ ಕಮ್ಮಿ ಸ್ಪೇಸ್ ಇದೆ. ಎರರ್ ಆಗಿದ ತಕ್ಷಣ ಮತ್ತೆ ವಾಪಸ್ ತರೋದು ತುಂಬ ಕಷ್ಟ ಇದರಲ್ಲಿ. ಸೊ ದಟ್ಸ್ ದ ಓನ್ಲಿ ಪ್ರಾಬ್ಲಮ್ ಇನ್ ದಿಸ್ ಏರ್ಕ್ರಾಫ್ಟ್. ಇದು ಯಾರೋ ವಿ ಕೆ ಸಿಂಗ್ ಅನ್ನೋರಿಗೆ ಸೇರಿದಂಥ ಏರ್ಕ್ರಾಫ್ಟು. ಆ್ಯಂಡ್ ಈ ಹ್ಯಾಸ್ ಪೋಸ್ಟೆಡ್ ದಟ್ ನಾವೆಲ್ಲ ಮೇಂಟೆನೆನ್ಸು ಕರೆಕ್ಟಾಗಿ ಮಾಡ್ತಾ ಇದ್ವಿ, ಆಲ್ ದಿ ಏರ್ ಬರ್ತಿನೆಸ್ ಸರ್ಟಿಫಿಕೇಶನ್ಸ್ ಎಲ್ಲ ಕರೆಕ್ಟಾಗಿತ್ತು ಅಂತ ಅವ್ರೇನೋ ಟ್ವೀಟ್ ಮಾಡಿದ್ದಾರೆ. ಬಟ್ ವಿ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಹೌ ಇಟ್ ವಾಸ್ ಮೇಂಟೈನ್ಡ್, ಅದೆಲ್ಲ ಗೊತ್ತಿಲ್ಲ. ಸೊ ವಿ ಹ್ಯಾವ್ ಟು ಕ್ರಾಸ್ ಚೆಕ್ ದಟ್. ಆ್ಯಂಡ್ DGCA ಯಾವ ಥರ ಕ್ರಾಸ್ ಚೆಕ್ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದರೆ DGCA ಮೇಲೆ ಒಂದು ನಂಬಿಕೆ ಅನ್ನೋದೇ ಇಲ್ಲ ಇವತ್ತು. ಇಂಡಿಗೋ ಇದರಲ್ಲಿ ನೀವು ನೋಡಿದ್ರಿ ಯಾವ ಥರ ಪ್ರಾಬ್ಲಮ್ ಆಯಿತು. ಪೈಲಟ್ಸ್ ಇಲ್ಲದೆ ಪ್ರಾಬ್ಲಮ್ ಆಯಿತು. ಪೈಲಟ್ಸ್ ಏನಕ್ಕೆ ಪೈಲಟ್ಸ್ ಪ್ರಾಬ್ಲಮ್ ಅಂದರೆ, ಪೈಲಟ್ಸ್ ಇವ್ರು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲ್ಲ, ಅವ್ರಿಗೆ ಪ್ರಮೋಷನ್ ಕೊಡಲ್ಲ, ಅಲ್ಲಿ ಜನಗಳೇ ಇಲ್ಲ DGCA. ಸೊ ಅಷ್ಟು ಇದಾಗಿ ನಡೀತಾ ಇರೋ DGCA, ವೆದರ್ ದೇ ಆರ್ ರಿಯಲಿ ಚೆಕಿಂಗ್ ದಿಸ್ ಏರ್ ವರ್ತಿನೆಸ್ಸು, ತುಂಬ ಈ ಪ್ರೈವೇಟ್ ಪ್ಲೇಯರ್ಸ್ಗಳನ್ನ ಹೇಗೆ ಚೆಕ್ ಮಾಡ್ತಿದ್ದಾರೆ, ಇಂಥ ಏರ್ಕ್ರಾಫ್ಟ್ಸ್ಗಳನ್ನ ಹೇಗೆ ಇದು ನೋಡ್ಕೋತಾ ಇದ್ದಾರೆ, ಐ ರಿಯಲಿ ಡು ನಾಟ್ ನೋ. ಸರ್, ಈಗ ವಿಮಾನದಲ್ಲಿ ಫ್ಲೈಟಲ್ಲಿ ಹೋಗದೆ ಅಜಿತ್ ಪವಾರ್ ಅವರು ಹೆಲಿಕಾಪ್ಟರಲ್ಲಿ ಹೋಗಿದ್ರೆ ಆಗ್ತಾ ಇರಲಿಲ್ಲ ಘಟನೆ. ಖಂಡಿತ ಹೆಲಿಕಾಪ್ಟ್ರಲ್ಲಿ ಹೋಗಿದ್ರೆ ಈ ಒಂದು ಇಶ್ಯೂ ಆಗ್ತಾ ಇರಲಿಲ್ಲ. ಪ್ರಾಬಬ್ಲಿ ಅಫ್ಕೋರ್ಸ್ ಫಾಗ್ ಇದ್ದಿದ್ರೆ ಏನೋ ಬೇರೆ ಕಡೆ ಲ್ಯಾಂಡಿಂಗ್ ಆಗ್ತಿತ್ತು. ಬಟ್ ಈ ಥರ ಸ್ಕಿಡ್ ಆಗಿ ಈ ಥರ ಒಂದು ಕಡೆ ಪಕ್ಕಕ್ಕೆ ಹೋಗಿ ಹೊಡೆದು ಪಡೆದು ಅಷ್ಟ್ರ ಮಟ್ಟಕ್ಕೆ ಆಗ್ತಿರ್ಲಿಲ್ವ ನನಗೂ ಗೊತ್ತಿಲ್ಲ. ಟರ್ಬೋ ಪ್ರಾಪ್ ಏರ್ಕ್ರಾಫ್ಟ್ಸ್ ಇದ್ದಿದ್ರು ಪ್ರಾಬಬ್ಲಿ ಸ್ಲೋ ಏರ್ಕ್ರಾಫ್ಟ್ಸ್ ಅದು. ಅಂದರೆ 400 ಸ್ಪೀಡಲ್ಲಿರುತ್ತೆ, ಇಳಿಬೇಕಾದ್ರೂ ಭಾಳ ಕಮ್ಮಿ ಸ್ಪೀಡ್ ಇರುತ್ತೆ. ಸೊ ಈ ಥರ ಜಾರ್ಕೊಂಡು ಹೋಗೋದು ಕಮ್ಮಿ ಅವಕಾಶಗಳಿರ್ತವೆ. ಪ್ರಾಬಬ್ಲಿ ದೀಸ್ ಆರ್ ಆಲ್ ಆಫ್ಟರ್ ಮತ್ ಥಿಂಕಿಂಗ್ಸ್ ಅಷ್ಟೇ. ಹಂಗಾಗಿದ್ರೆ ಆಗ್ತಿತ್ತೇನೋ ಅಂತ. ನಿಜ. ವಾಸುದೇವ್ ಸರ್, ಈಗ ಪೈಲಟ್ಗಳು ನಿಜಕ್ಕೂ ಶ್ರಮ ಹಾಕಿದ್ದಾರೆ. ಫಸ್ಟ್ ರೌಂಡಲ್ಲಿ ಅವರು ಅಲ್ಲಿ ವಾರ್ನಿಂಗ್ ಕರೆ ಕೊಟ್ಟಿದ್ದಾರೆ. ಅಲ್ಲಿ ಸೆಕೆಂಡ್ ರೌಂಡಲ್ಲಿ 30 ಸೆಕೆಂಡ್ 40 ಸೆಕೆಂಡಲ್ಲಿ ಈ ದುರಂತ ಆಗಿರೋದು. ಹಾಗಾದರೆ ಬೇರೆ ಆಯ್ಕೆಗಳು ಏನಿದ್ವು? ಹಾಗಾದರೆ ಇಲ್ಲಪ್ಪ ಕೊನೆ ಕ್ಷಣ ಇದು ನಮ್ಮದು ಅಂಥೇಳಿ ಹಾಗೆ ಅವರು ಕೊನೆ ಪ್ರಯತ್ನನ ಮಾಡ್ತಾ ಇರ್ಬೋದಾ? ಇಲ್ಲಪ್ಪ ಬದುಕುಳಿಯುವಂಥ ಪ್ರಯತ್ನಕ್ಕೆ ಅಲ್ಲಿ ಆಪ್ಷನ್ಗಳು ಏನಿದ್ವು ಅಂತ? ಪೈಲಟ್ಗಳದ್ದು ಒಂದು ನಾವು ಲ್ಯಾಂಡ್ ಮಾಡ್ತೀವಿ ಅನ್ನತಕ್ಕಂತಹ ಒಂದು ಏನೊಂದು ಹುಚ್ಚು ಧೈರ್ಯನೂ ಇರುತ್ತಲ್ವಾ ಸರ್? ಈಗೇನ್ ಈ ಕ್ಷಣ ಸಿಕ್ಬಿಡುತ್ತೆ, ಈ ಸೈಟ್ ನಾವು ಸೈಟ್ ಮಾಡ್ತೀವಿ. ಯಾಕೆಂತಂದ್ರೆ ರನ್ವೇ ಇನ್ ಸೈಟ್ ಅನ್ನೋದು ಲಾಸ್ಟ್ 5 ಕಿಲೋಮೀಟರ್ ನಲ್ಲಿ ಎಲ್ಲಾ ಏರ್ಕ್ರಾಫ್ಟ್ಗಳು ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಮಾಡ್ತಾ ಇರೋರಿಗೂ ಸಹ ಕೊನೆಯ ಫೈನಲ್ ಅಪ್ರೋಚ್ ನಲ್ಲಿ ಕೊನೆಯ 1 ಕಿಲೋಮೀಟರ್ ನಲ್ಲಿ ಅವರು ದೇ ವಿಲ್ ಹ್ಯಾವ್ ಟು ಸೈಟ್ ದ ರನ್ವೇ. ವಿಜುವಲ್ ಫ್ಲೈಟ್ ಇದು ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ದಲ್ಲಿ ಬರೋರು ಸಹ ರನ್ವೇ ಇನ್ ಸೈಟ್ ಅಂತಂದಾಗ್ಲೇ ಅವರಿಗೆ ಕ್ಲಿಯರ್ ಟು ಲ್ಯಾಂಡ್ ಹೇಳೋದು. ಇದು ವಿಜುವಲ್ ಫ್ಲೈಟ್ ರೂಲ್ಸ್ ನಲ್ಲಿ 5 ಕಿಲೋಮೀಟರ್ ಗಿಂತ ವಿಸಿಬಿಲಿಟಿ ಕಡಿಮೆ ಇದ್ದಾಗ ಅವರು ಒಂದು ರಿಸ್ಕ್ ತಗೋತಾ ಇದ್ದಾರೆ. Every minute they are taking risk. If it is reducing, if it is 4 kilometer, if it is 3 kilometer, if it is not visible, they have to go out. They have to go around and then see whether they can see the runway and then come back to land. This is the procedure. ಈ ಪ್ರೊಸೀಜರ್ ಅನ್ನ ಸರಿಯಾಗಿ ಫಾಲೋ ಮಾಡದೇ ಇದ್ರೆ ಈ ತರಹದ ದುರಂತಗಳು ಆಗ್ತವೆ. ಯಾರು ಏನು ಇಲ್ಲಿ ಭಗವಂತನಿಗಿಂತೂ ದೊಡ್ಡವರೇನು ಅಲ್ವಲ್ಲ. ನಮ್ಮ ರೂಲ್ಸ್ ಯಾರು ಮಾಡಿದ್ದಾರೆ ಅವರುಗಳು ಏನು ಇದೆಲ್ಲ ನೋಡ್ಬಿಟ್ಟೆ ರೂಲ್ಸ್ ಮಾಡಿರ್ತಾರಲ್ವಾ ಸರ್? ಆ ತರ ಒಂದು ಹೋಲ್ಡ್ ಮಾಡಿ ಅಪ್ರೋಚ್ ಮಾಡ್ಬೇಕು ಅಂತ ಅನ್ನೋದು ನಿಯಮ. ಆದ್ರೆ ಏನಾದ್ರೂ ಫೋರ್ಸ್ ಪ್ರೆಷರ್ ಆ ಪೈಲಟ್ಗಳ ಮೇಲಿದ್ರೆ, ಅಜಿತ್ ಪವಾರ್ ಅವರು VIP ಅವರಿಗೆ ಅವ್ರ ಮಾತುಗಳು ಇಲ್ಲಿ ಇಮಿಡಿಯೇಟ್ ಆಗಿ ಲ್ಯಾಂಡ್ ಆಗ್ಬೇಕು ಅಂತಕ್ಕಂಥ ಮಾತೇನಾದ್ರೂ ಅವ್ರ ಹಿಂದ್ಗಡೆ ಇದ್ರೆ, ಪೈಲಟ್ ಆ ಪ್ರೆಷರ್ ನಲ್ಲಿ ಬಂದು ಲ್ಯಾಂಡ್ ಆಗಿದ್ರೆ, ಲ್ಯಾಂಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದು ಆಕ್ಸಿಡೆಂಟ್ ಗೆ ಕಾರಣ ಆಗಿದ್ರೆ ನಮಗ್ ಗೊತ್ತಿಲ್ಲ. ಆದ್ರೆ VIP ಫ್ಲೈಟ್ಗಳಿಗೆ ಒಂದು ಸರಿಯಾದ ರೀತಿನಲ್ಲಿ ರೂಲ್ಸ್ ಅನ್ನ ಫ್ರೇಮ್ ಮಾಡದೇ ಇದ್ರೆ
ಯಾವುದೋ ಒಂದು ಪ್ರೈವೇಟ್ ಏರ್ಕ್ರಾಫ್ಟ್ ಆಪರೇಷನ್ಸ್ ನಡೆಸ್ತಾ ಇದೆ, ಅದು ಸರಿಯಾದ ರೀತಿಯಲ್ಲಿ ಚೆಕ್ ಆಗ್ತಾ ಇಲ್ಲ. ನೋಡಿ ಇಂಡಿಗೋನಲ್ಲಿ ಏನೆಲ್ಲ ಆಗೋಯ್ತು, ಅದೆಲ್ಲ ಏನ್ ನಡೀತಾ ಇದೆ, DGCA ಇದನ್ನ ಕರೆಕ್ಟ್ ಆಗಿ ಮಾಡ್ತಾ ಇದೆ ಅಂತ ಅನ್ನೋದಕ್ಕೆ ನಮಗಿನ್ನು ಯಾವುದೇ ಸಂಜ್ಞೆಗಳು ಸೂಚನೆಗಳು ಸಿಕ್ಕಿಲ್ಲ. ಇದು ಅದರಲ್ಲೂ ಈ ಪ್ರೈವೇಟ್ ಪೈಲಟ್ಗಳು ಪ್ರೈವೇಟ್ ಏರ್ಕ್ರಾಫ್ಟ್ ಆಪರೇಷನ್ಗಳನ್ನ ಹೆಚ್ಚು ಕಡಿಮೆ ಅವ್ರ ಪಾಡಿಗೆ ಬಿಟ್ಬಿಡ್ತಾರೆ. ಸರಿ ಇದೆ ಅಂತ ವರ್ಷದಲ್ಲಿ ಒಂದ್ಸತಿನೋ 2 ಸತಿನೋ 3 ಸತಿನೋ ಚೆಕ್ ಮಾಡ್ಬಿಟ್ಟು ಸೈನ್ ಮಾಡ್ಬಿಟ್ರೆ ಆ ಏರ್ಕ್ರಾಫ್ಟ್ ಗಳು ಆಪರೇಷನ್ ಮಾಡ್ತಾನೆ ಇರ್ತವೆ. ಆ ತರ ಪರಿಸ್ಥಿತಿ ಇದ್ರೆ ನಾವ್ ಯಾರು ಏನು ಮಾಡಕ್ಕಾಗಲ್ಲ. VIP ಗಳಿಗೆ ಇದನ್ನ ಹೇಳುವವರು ಯಾರು ಇಲ್ಲ. ನೋಡ್ರಪ್ಪ, ನಿಮ್ಮ ಜೀವ ಇದರಲ್ಲಿದೆ, ನೀವು ಇಷ್ಟೊಂದು ದುರಂತಕ್ಕೆ ತೊಂದರೆಗೆ ಸಿಕ್ಕಾಕೋತೀರಾ ಅಂತ ಹೇಳುವಂತ ಜನಗಳು ಅವರಿಗೆ ಬೇಕು, ಆ ಸಲಹೆಗಾರರು. ಆ ತರ ಜನಗಳು ನಮಗೆ ಅಲ್ಲಿ ಕೊಡ್ತಕ್ಕಂಥ ವಿಷಯಗಳನ್ನ ಅಲ್ಲ ಸರ್. ಬಾರಾಮತಿ ಅಂತ ಅನ್ಕಂಟ್ರೋಲ್ಡ್ ಏರ್ ಸ್ಪೇಸ್, ಯಾವುದೇ ಸರಿಯಾದ ಸಲಕರಣೆಗಳು, ಉಪಕರಣಗಳು, ಎಕ್ವಿಪ್ಮೆಂಟ್ಗಳು ಇಲ್ಲದೆ ಇರೋ ಜಾಗದಲ್ಲಿ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ದೂರದಲ್ಲಿ ಎಲ್ಲೋ ಕೂತ್ಕೊಂಡು ರನ್ವೇನಲ್ಲಿ ಇಷ್ಟಿದೆ ವಿಸಿಬಿಲಿಟಿ ಅಂತ ಹೇಳೋದನ್ನ ನಂಬ್ಕೊಂಡು ಯಾವ್ದಾದ್ರು ಪೈಲಟ್ ಲ್ಯಾಂಡ್ ಮಾಡೋದಾದ್ರೆ ನಿಜ ಆ ವಿಸಿಬಿಲಿಟಿ ಕರೆಕ್ಟ್ ಆಗಿ ಇಲ್ಲದೆ ಇದ್ರೆ ನಾವ್ ಏನ್ ಸರ್ ಮಾಡೋಣ? ಖಂಡಿತ ಸರ್, ಬರ್ತೀನಿ ನಿಮ್ಮ ಹತ್ರ.